ನಮಸ್ಕಾರ ಎಲ್ಲರಿಗೂ ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಗುರು ಪೂರ್ಣಿಮಾ ದಿನದಿಂದ ನಮ್ಮ ಚಾನೆಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 13ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 14ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಸ್ವಯಂ ದೇವನು ಶ್ರೀ ಗುರುಗಳಿಗೆ ನಮಸ್ಕರಿಸಿ ಕೇಳಿದನು, ಗುರುದೇವ, ನೀವು ತ್ರಿಮೂರ್ತಿಗಳಾಗಿದ್ದರೂ ನಮ್ಮ ಅಜ್ಞಾನದಿಂದ ನೀವು ನಮಗೆ ಮನುಷ್ಯನಂತೆ ಕಾಣುತ್ತೀರಿ. ಆದರೆ ಸತ್ಯದಲ್ಲಿ ನೀವು ಎಲ್ಲೆಡೆ ಕಾಣುತ್ತೀರಿ. ನಿಮ್ಮ ಶ್ರೇಷ್ಠತೆಯನ್ನು ವರ್ಣಿಸುವುದು ನಮ್ಮ ಬುದ್ಧಿಗೆ ಮೀರಿದೆ. ಗುರುದೇವ, ನಾನು ಮುಸ್ಲಿಂ ರಾಜನ ಸೇವಕ. ಅವನು ಅತ್ಯಂತ ಕ್ರೂರಿ. ಅವನು ಪ್ರತಿ ವರ್ಷ ಅವನ ಮನೆಗೆ ಬ್ರಾಹ್ಮಣನನ್ನು ಆಹ್ವಾನಿಸಿ ಕೊಲ್ಲುತ್ತಾನೆ. ಅವನು ಇಂದು ನನ್ನನ್ನು ಆಹ್ವಾನಿಸಿದ್ದಾನೆ. ನಾನು ಅವನ ಬಳಿಗೆ ಹೋದರೆ ಅವನು ನನ್ನನ್ನು ಕೊಲ್ಲುತ್ತಾನೆ. ಆದರೆ ನಾನು ನಿಮ್ಮ ದರ್ಶನ ಪಡೆದಂತೆ ಅವನು ನನ್ನನ್ನು ಕೊಲ್ಲಲು ಹೇಗೆ ಧೈರ್ಯ ಮಾಡುತ್ತಾನೆ? ಶ್ರೀ ಗುರುಗಳು ತಮ್ಮ ಅಂಗೈಯನ್ನು ಅವನ ತಲೆಯ ಮೇಲೆ ಇಟ್ಟು ಹೇಳಿದರು, ನೀನು ಸ್ವಲ್ಪವೂ ಚಿಂತಿಸಬೇಡ. ನೀನು ನಿರ್ಭಯವಾಗಿ ರಾಜನ ಬಳಿಗೆ ಹೋಗು. ಅವನು ನಿನ್ನನ್ನು ಚೆನ್ನಾಗಿ ಸ್ವೀಕರಿಸುತ್ತಾನೆ ಮತ್ತು ನಿನ್ನನ್ನು ನನ್ನ ಬಳಿಗೆ ಕಳುಹಿಸುತ್ತಾನೆ. ನನ್ನ ಮಾತಿನಲ್ಲಿ ನಂಬಿಕೆ ಇಡು. ನೀನು ಹಿಂತಿರುಗುವವರೆಗೂ ನಾನು ಇಲ್ಲೇ ಇರುತ್ತೇನೆ ಮತ್ತು ನಂತರ ನಾನು ಮುಂದೆ ಹೋಗುತ್ತೇನೆ. ನೀನು ನನ್ನ ಭಕ್ತನಾಗಿದ್ದೀಯಾ. ನೀನು ಸುಖವಾಗಿ ಬಾಳುವೆ ಮತ್ತು ಶಾಶ್ವತವಾದ ಸಂಪತ್ತನ್ನು ಹೊಂದುವೆ. ಸ್ವಯಂ ದೇವನು ಕ್ರೂರ ಮುಸ್ಲಿಂ ರಾಜನ ಬಳಿಗೆ ಹೋದನು. ಅವನು ಯಾವಾಗಲೂ ಶ್ರೀ ಗುರುವಿನ ಹೆಸರನ್ನು ಹೇಳುತ್ತಿದ್ದನು. ರಾಜನು ಸ್ವಯಂ ದೇವನನ್ನು ನೋಡಿದ ಕೂಡಲೇ ಮುಖ ತಿರುಗಿಸಿ ಒಳಗೆ ಹೋದನು. ಸ್ವಯಂ ದೇವ ಹೇಳಿದ, ಸ್ವತಃ ಶ್ರೀ ಗುರುವಿನಿಂದ ಆಶೀರ್ವಾದಿಸಲ್ಪಟ್ಟವನಿಗೆ ಕ್ರೂರ ರಾಜನು ಏನು ಹಾನಿ ಮಾಡಬಲ್ಲನು? ಗರುಡನ ಮಕ್ಕಳನ್ನು ಸರ್ಪ ಹೇಗೆ ಕಚ್ಚುತ್ತದೆ? ಆನೆ ಸಿಂಹವನ್ನು ಹೇಗೆ ಕೊಲ್ಲುತ್ತದೆ? ಶ್ರೀ ಗುರುವಿನ ಭಕ್ತನಿಗೆ ಸಾವಿನ ಭಯವೂ ಇರುವುದಿಲ್ಲ. ಮುಸ್ಲಿಂ ರಾಜನಿಗೆ ತೂಕಡಿಕೆ ಮತ್ತು ನಿದ್ದೆ ಬಂತು. ಬ್ರಾಹ್ಮಣನು ಅವನನ್ನು ಹೊಡೆಯುತ್ತಿರುವುದನ್ನು ಅವನು ಕನಸಿನಲ್ಲಿ ನೋಡಿದನು. ಅವನು ಎಚ್ಚರಗೊಂಡು ಹೊರಗೆ ಬಂದಾಗ ಸ್ವಯಂ ದೇವನನ್ನು ನೋಡಿದನು. ಅವನು ಅವನ ಬಳಿಗೆ ಬಂದು ಅವನ ಕಾಲಿಗೆ ಬಿದ್ದು, ನೀನು ನನ್ನ ಯಜಮಾನ. ನಿನ್ನನ್ನು ಇಲ್ಲಿಗೆ ಕರೆದವರು ಯಾರು? ನೀವು ಸಂತೋಷದಿಂದ ಹಿಂತಿರುಗಬಹುದು. ಹೀಗೆ ಹೇಳುತ್ತಾ ಅವನು ಸ್ವಯಂ ದೇವನಿಗೆ ಬಟ್ಟೆ ಮತ್ತು ಆಭರಣಗಳನ್ನು ಅರ್ಪಿಸಿದನು. ಸ್ವಯಂ ದೇವ ಶೀಘ್ರದಲ್ಲೇ ತನ್ನ ಸ್ಥಳಕ್ಕೆ ಹಿಂತಿರುಗಿದನು. ಅವನು ಮೊದಲು ನದಿಯ ದಡದಲ್ಲಿ ಶ್ರೀ ಗುರುವನ್ನು ನೋಡಲು ಹೋದನು. ಶ್ರೀ ಗುರುಗಳಿಗೆ ನಮಸ್ಕರಿಸಿ ನಡೆದ ಸಂಗತಿಯನ್ನು ತಿಳಿಸಿದ. ಶ್ರೀ ಗುರುಗಳು ಮತ್ತೊಮ್ಮೆ ಅವರನ್ನು ಆಶೀರ್ವಾದಿಸಿದರು ಮತ್ತು ಅವರು ಈಗ ದಕ್ಷಿಣಕ್ಕೆ ಹೋಗುತ್ತಾರೆ ಎಂದು ಹೇಳಿದರು. ಸ್ವಯಂ ದೇವನು ಕೈ ಮುಗಿದು ಹೇಳಿದನು, ಈಗ ನಾನು ಈ ಪಾದಗಳನ್ನು ಬಿಡುವುದಿಲ್ಲ. ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆ. ಈ ಲೌಕಿಕ ಸಮುದ್ರದಿಂದ ನನ್ನನ್ನು ನೀವು ಮಾತ್ರ ಮುಕ್ತಗೊಳಿಸಬಲ್ಲರು. ಸಾಗರ ರಾಜನು ತನ್ನ ಪೂರ್ವಜರ ವಿಮೋಚನೆಗಾಗಿ ಗಂಗೆಯನ್ನು ಈ ಭೂಮಿಗೆ ತಂದನು. ಅದೇ ರೀತಿಯಲ್ಲಿ ನೀವು ನಮ್ಮ ವಿಮೋಚನೆಗಾಗಿ ಭೂಮಿಗೆ ಇಳಿದಿದ್ದೀರಿ. ಶ್ರೀ ಗುರುಗಳು ಹೇಳಿದರು, ನಾನು ನಿರ್ದಿಷ್ಟ ಉದ್ದೇಶಕ್ಕಾಗಿ ದಕ್ಷಿಣದ ಕಡೆಗೆ ಹೋಗುತ್ತಿದ್ದೇನೆ. 15 ವರ್ಷಗಳ ನಂತರ ನೀನು ನನ್ನನ್ನು ಮತ್ತೆ ನೋಡುತ್ತೀಯ. ನಾನು ನಂತರ ನಿಮ್ಮ ಸ್ಥಳದ ಬಳಿ ಇರುತ್ತೇನೆ. ನಂತರ ನೀವು ನಿಮ್ಮ ಕುಟುಂಬ ಮತ್ತು ಮಕ್ಕಳೊಂದಿಗೆ ನನ್ನ ಬಳಿಗೆ ಬರಬೇಕು. ನೀನು ಚಿಂತೆಯಿಲ್ಲದೆ ಬದುಕುತ್ತೀರಿ. ನಿಮ್ಮ ಎಲ್ಲ ದುಃಖಗಳು ಮತ್ತು ಆಸೆಗಳು ಈಗ ಅಳಿಸಿ ಹೋಗಿವೆ. ಸ್ವಯಂ ದೇವನು ಶ್ರೀ ಗುರುಗಳಿಗೆ ವಸ್ತ್ರ ಮತ್ತು ಆಭರಣಗಳನ್ನು ಅರ್ಪಿಸಿದನು. ಶ್ರೀ ಗುರುಗಳು ವೈದ್ಯನಾಥಪುರದ ಆರೋಗ್ಯ ಭವನಕ್ಕೆ ಬಂದು ರಹಸ್ಯವಾಗಿ ವಾಸಿಸುತ್ತಿದ್ದರು. ಇದಿಷ್ಟು ಗುರುಚರಿತ್ರೆಯ 14ನೇ ಅಧ್ಯಾಯ. ಹೇಗೆ ಗುರುಗಳು ಸ್ವಯಂ ದೇವನನ್ನು ಕ್ರೂರ ಮುಸ್ಲಿಂ ರಾಜನಿಂದ ಕಾಪಾಡಿದರು. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 15ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.